ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘನಗಳು ಮತ್ತು ಘನಮೂಲಗಳು ಅಧ್ಯಾಯದ 44ನೇ ಪ್ರಶ್ನೆಯನ್ನ ಗಮನಿಸಿ. 68,600 ಒಂದು ಪೂರ್ಣ ಘನವೇ? ಇಲ್ಲವಾದಲ್ಲಿ ಅದನ್ನ ಕನಿಷ್ಠ ಯಾವ ಸ್ವಾಭಾವಿಕ ಸಂಖ್ಯೆಯಿಂದ ಗುಣಿಸಿದರೆ ಅದು ಪೂರ್ಣ ಘನವಾಗತ್ತೆ? ಸೊ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆ ಪೂರ್ಣ ಘನ ಅಲ್ವಾ ಅಥವಾ ಹೌದು ಅನ್ನೋದನ್ನ ನಾವು ಇವುಗಳ ಅವಿಭಾಜ್ಯ ಅಪವರ್ತನಗಳನ್ನಾಗಿ ವಿಂಗಡಿಸ್ಕೊಳ್ಬೇಕಾಗತ್ತೆ. ಸೊ 68,600 2 3 6 2 4 8 2 3 6 ಸೇರಿ 2 1 2 2 7 14 2 1 2 2 5 10 ಸೊ 2 8 16 2 5 10 2 7 14 2 5 10. ಸೊ 5ರಿಂದ ಭಾಗಿಸಿ 5 1 5. ಸೊ 5 7 35. 5 1 5 5 5 25. ಸೊ 5 3 15. 5 4 20. 5 3 15. ಸೊ 7 4 28. 7 9 63. 7 7 49. 7 1 7. ಓಕೆ. ಸೊ 68,600 2 ಗುಣಿಸು 2 ಗುಣಿಸು 2 5 ಗುಣಿಸು 5. ಸೊ ಇದೇನಾಗುತ್ತೆ 7 ಗುಣಿಸು 7 ಗುಣಿಸು 7. ಓಕೆ. ಸೊ ಈಗ ಅದು ಸಂಖ್ಯೆಯು ಪೂರ್ಣ ಘನ ಆಗ್ಬೇಕು ಅಂದ್ರೆ ಅದರ ಪ್ರತಿಯೊಂದು ಅವಿಭಾಜ್ಯ ಅಪವರ್ತನದ ಘಾತ ಏನಿರ್ಬೇಕು ಹೇಳಿ 3ರ ಗುಣಕವಾಗಿರ್ಬೇಕು. ಸೊ ಅಂದ್ರೆ 3ರ ಗುಂಪುಗಳಿಗೆ ಸೇರಿರ್ಬೇಕು. ಸೊ ಇಲ್ಲಿ 2ರ ಘಾತ 3 ಇದೆ, 5ರ ಘಾತ 2 ಇದೆ, 7ರ ಘಾತ 3 ಇದೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ 68,600 ಏನ್ ಹೇಳಿ ಪೂರ್ಣ ಘನ ಅಲ್ಲ. ಸೊ ಪೂರ್ಣ ಘನ ಅಲ್ಲ. ಸೊ ಹಾಗಾದ್ರೆ ಇದು ಪೂರ್ಣ ಘನ ಆಗ್ಬೇಕು ಅಂದ್ರೆ ಇದಕ್ಕೆ ನಾವು ಏನ್ ಮಾಡ್ಬೇಕಾಗತ್ತೆ? ಇನ್ನೊಂದು 5ರ ಅಗತ್ಯ ಇದೆ ಅಲ್ವಾ? ಸೊ ಹಾಗಾದ್ರೆ 68,600 ಗುಣಿಸು 5. ಸೊ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 3,43,000. ಓಕೆ. ಸೊ ಇದು ಏನಾಗತ್ತೆ ಹೇಳಿ ಒಂದು ಪೂರ್ಣ ಘನ ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಇದರ ಘನಮೂಲ ಏನಾಗತ್ತೆ ಹೇಳಿ 3,43,000. ಸೊ ಈಸ್ ಈಕ್ವಲ್ ಟು 70 ಕ್ಯೂಬ್. ಓಕೆ. ಸೊ ಇದು 1 ಸೆಕೆಂಡ್. ಸೊ ಘನಮೂಲ 3,43,000 ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ 70 ಆಗತ್ತೆ. ಓಕೆ. ಥ್ಯಾಂಕ್ ಯು.